ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದು 11 ವರ್ಷ ಪೂರ್ಣಗೊಂಡಿತ್ತು. ನರೇಗಾದಲ್ಲಿ ಭ್ರಷ್ಟಾಚಾರ ನಡೆದಿದೆ ಎಂಬುದನ್ನು ತಿಳಿದುಕೊಳ್ಳಲು ಕೇಂದ್ರ ಸರ್ಕಾರಕ್ಕೆ 11 ವರ್ಷ ಬೇಕಾಯಿತೆ ಎಂದು ಸಂಸದೆ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಪ್ರಶ್ನೆ ಮಾಡಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನರೇಗಾದಲ್ಲಿ ಒಂದೊಮ್ಮೆ ಅಕ್ರಮ ಭ್ರಷ್ಟಾಚಾರ ನಡೆದಿದ್ದರೆ ತನಿಖೆ ನಡೆಸಲಿ, ಅದನ್ನು ಬಿಟ್ಟು ಯೋಜನೆಯ ಆತ್ಮವನ್ನೇ ಬದಲಿಸುವ ಅಗತ್ಯ ಏನಿತ್ತು ಎಂದರು. ಕೇಂದ್ರ ಸರ್ಕಾರ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿಯ ಹೆಸರು ಬದಲಿಸಿ ಜಿ ಎಂದು ನಾಮಕರಣ ಮಾಡುವುದರ ಜೊತೆಗೆ ಯೋಜನೆಯ ರೂಪುರೇಷೆಗಳನ್ನೇ ಬದಲು ಮಾಡಿದ್ದು, ಇದರ ವಿರುದ್ಧ ಈಗಾಗಲೇ ಹೋರಾಟಗಳು ಆರಂಭಗೊಂಡಿದ್ದು, ಹೋರಾಟದಲ್ಲಿ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮನರೇಗಾ ಕಾರ್ಮಿಕರು ಪಾಲ್ಗೊಳ್ಳಬೇಕೆಂದು ಮನವಿ ಮಾಡಿದರು. ಒಂದು ಆತ್ಮನೇ ಬದಲಾಯಿಸಿಬಿಟ್ಟು ಹೊಸ ಬಿಬಿಜಿ ರಾಮ್ಜಿ ಯೋಜನೆ ಅನ್ನೋದನ್ನು ಕೇಂದ್ರ ಸರ್ಕಾರದ ಸಚಿವರು, ನಾವು ಪಾರ್ಲಿಮೆಂಟ್ನಲ್ಲಿದ್ದಾಗ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದನ್ನು ಪ್ರಪೋಸ್ ಮಾಡಿದರು. ನಾವು ಕೇಳೋದು ಒಂದೇ ಪ್ರಶ್ನೆ, ಸರ್ಕಾರದಿಂದ 10 ವರ್ಷ ಕಂಪ್ಲೀಟ್ ಮಾಡಿದೆ BJP ಸರ್ಕಾರ, ಇವಾಗ 11 ವರ್ಷ ಮುಗಿದಿದೆ. ಆಗಲಿ 12 ವರ್ಷಗಳು ಬೇಕಾಯ್ತು ಅವರಿಗೆ ನರೇಗಾದಲ್ಲಿ ಭ್ರಷ್ಟಾಚಾರ ಇದೆ ಅಂತ ತಿಳ್ಕೊಳ್ಳಿಕ್ಕೆ 12 ವರ್ಷ ಬೇಕಾಗಿದೆ. ಸೊ ಈಗ 12 ವರ್ಷದಲ್ಲಿ ಹೆಸರು ಬದಲಾಯಿಸೋದು ಜೊತೆಗೆ ಅದರಲ್ಲಿರುವಂತಹ ಹಳೆಯ ಕಾನೂನುಗಳನ್ನು ಬದಲಾಯಿಸಿದ್ದಾರೆ. ಹೌದು, ಇಫ್ ದೇರ್ ಇಸ್ ಎನಿ ಡಿಫಾಲ್ಟ್ಸ್ ಅದ್ರ ಬಗ್ಗೆ ತನಿಖೆ ಆಗಲಿ, ಅದರಲ್ಲಿ ಹೊಸ ಹೊಸ ಯೋಜನೆಗಳನ್ನು ತೊಗೊಂಬರಲಿ, ಎಲ್ಲೆಲ್ಲಿ ಫಾಲ್ಟ್ಸ್ ಆಗ್ತಾಯಿದೆ ಅದ್ರ ಬಗ್ಗೆ ತನಿಖೆ ಆಗಲಿ. ಎಂಟೈರ್ ಆತ್ಮವನ್ನೇ ಬದಲಾಯಿಸ್ಬಿಟ್ಟು ಹೊಸ ಬಿಬಿಜಿ ರಾಮ್ಜಿ ಯೋಜನೆಯಲ್ಲಿ ವೆರಿನ್ ಕೇಂದ್ರ ಸರ್ಕಾರನೇ ರೂಪುರೇಷೆ ಹಾಕುತ್ತೆ ಒಂದು ಗ್ರಾಮದ ಅಭಿವೃದ್ಧಿ. ಮಹಾತ್ಮ ಗಾಂಧೀಜಿಯವ್ರ ಕಣ್ಣಂಥ ಕನಸು ಏನಿತ್ತು ಗ್ರಾಮ ಸ್ವರಾಜನ್ನು, ಅದನ್ನು ನಶಿಸ್ಬಿಟ್ಟು ಹೊಸ ಯೋಜನೆ ತೊಗೊಂಬಂದು ಈಗ 90-10 ಶೇರಿಂಗ್ ಇರೋದನ್ನ 60-40ಗೆ ಇಳಿಸಿದೆ. ಈಗ ಮಾಡ್ತಾ ಸ್ಲೋಲಿ ಈ ಸ್ಕೀಮ್ನೇ ಮುಚ್ಚಿಸಿ ಹಾಕಬೇಕು ಅಂತ ಕೇಂದ್ರ ಸರ್ಕಾರದ ದೊಡ್ಡ ಯೋಜನೆ ಇದೆ. 5 ಕೋಟಿಗೂ ಹೆಚ್ಚು ಕುಟುಂಬಗಳು ದೇಶಾದ್ಯಂತ ಮನ್ರೇಗಾಯಿಂದ ಆರ್ಥಿಕವಾಗಿ ಸಬಲರಾಗ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಪಾಲು ಮಹಿಳೆಯರದಿದೆ. ನಾನು ಸುಮಾರು ಕಡೆ ಮನ್ರೇಗಾ ಸೈಟ್ನಲ್ಲಿ ಹೋದಾಗ ಮಹಿಳೆಯರೇ 70% 80% ಇದೆ. ಸೊ ನಾವೇನು ಹೇಳ್ತೀವಿ, ಮಹಿಳೆಯರನ್ನು ಸಬಲರಾಗಿ ಮಾಡಬೇಕು. 50% ಮಹಿಳೆಯರ ಜನಸಂಖ್ಯೆ ಇದೆ ಭಾರತ ದೇಶದಲ್ಲಿ. ಸೊ ಈ ರೀತಿ ಸ್ಕೀಮ್ಸ್ ತೊಗೊಂಡು ಬಂದು ನಮ್ಮ ಗ್ರಾಮೀಣ ಜನತೆಯ ಒಂದು ಆರ್ಥಿಕ ಸಬಲತೆ, ಗ್ರಾಮೀಣ ಭಾಗದಲ್ಲಿರುವಂತಹ ಪಂಚಾಯತ್ ರಾಜ್ ಸಿಸ್ಟಮ್ ಅಲ್ಲೇ ಒಂದು ಸೆಲ್ಫ್ ಗವರ್ನೆನ್ಸ್ ಆಗಬೇಕು ಅಂತ ಏನು ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಪ್ರಸ್ತಾಪ ಮಾಡಿದೆ, ಅದನ್ನು ಕೂಡ ಈ ಒಂದು ಬಿಬಿಜಿ ರಾಮ್ಜಿ ಯೋಜನೆ ಮುಟ್ಟುಗೋಲು ಹಾಕ್ತಾ ಇದೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರದಲ್ಲಿ ನಾವು ಸಂಪೂರ್ಣವಾಗಿ ವಿರೋಧಿಸ್ತಾ ಇದ್ದೀವಿ. CM ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ನಾವು ಕೋರ್ಟಿಗೂ ಕೂಡ ಒಂದು ಅರ್ಜಿ ಸಲ್ಲಿಸ್ತೀವಿ, ಹೋರಾಟ ಮಾಡ್ತೀವಿ. ನಿಮ್ಮ ಮಾಧ್ಯಮದ ಮೂಲಕ ನಾವು ಕೇಳ್ತಾ ಇರೋದು, ನಮ್ಮ ಎಲ್ಲ ಹಳ್ಳಿಯಲ್ಲಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಮನ್ರೇಗಾ ವರ್ಕರ್ಸ್ ಮುಂದಿನ ದಿನದಲ್ಲಿ ದೇಶಾದ್ಯಂತ ನಾವೇನು ಆಂದೋಲನ ಮಾಡ್ತಾ ಇದ್ದೀವಿ ಅವರೆಲ್ಲರೂ ಕೂಡ ಭಾಗಿಯಾಗ್ಬಿಟ್ಟು ಅವರ ಒಂದು ಸ್ವಾಭಿಮಾನದ ಹಕ್ಕನ್ನು ಕಾನೂನಾತ್ಮಕವಾಗಿ ಅವರಿಗೆ ರೈಟ್ ಟು ವರ್ಕ್, ರೈಟ್ ಟು ಲೇಬರ್ ಏನು ಕೊಡ್ತಾ ಇದ್ದೀವಿ ಆ ಹಕ್ಕನ್ನು ಮುಟ್ಟಿಸುವಲ್ಲಿ ಎಲ್ಲ ಪಂಚಾಯತ್ ಮೆಂಬರ್ಸು, ಮನ್ರೇಗಾ ವರ್ಕರ್ಸು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಕಳಕಳಿಯಲ್ಲಿ ಕೇಳ್ಕೊಳ್ತೀವಿ.